ಜೈಲಿನ ಒಳಗಡೆನೇ ಇರುವ ಉಗ್ರರ ಸಮಾಧಿಗಳನ್ನ ತೆರವುಗೊಳಿಸುವಂತೆ ಸಲ್ಲಿಸಿದ್ದ ಅರ್ಜಿಯನ್ನ ದೆಹಲಿ ಹೈಕೋರ್ಟ್ ಈಗ ವಜಾಗೊಳಿಸಿದೆ. ಜೈಲಿನ ಒಳಗಡೆ ಉಗ್ರರ ಸಮಾಧಿ ಇರೋದ್ರಿಂದ ಅದು ಉಗ್ರರನ್ನ ವೈಭವೀಕರಿಸಿದ ಹಾಗಾಗುತ್ತೆ. ಹೊರಗಡೆ ಉಗ್ರರನ್ನ ಮಣ್ಣು ಮಾಡಿದ್ರೂ ಆ ಸ್ಥಳ ಕೂಡ ತೀರ್ಥಕ್ಷೇತ್ರ ಆಗುವಂತಹ ಸಂಭವವೂ ಇದೆ. ಇಲ್ಲಿರುವಂತಹ ಪ್ರಶ್ನೆ ಏನಂದ್ರೆ, ಉಗ್ರರ ಶವಗಳನ್ನ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು. ಒಸಾಮಾ ಬಿನ್ ಲ್ಯಾಡನ್ ಯಾವ ಉಗ್ರನಿಗೂ ಇನ್ಸ್ಪಿರೇಷನ್ ಆಗಬಾರ್ದು ಅಂತ ಹೇಳಿ ಅವನ ಶವವನ್ನ ಸಮುದ್ರಕ್ಕೆ ಎಸೆದಿದ್ರು. ಉಗ್ರರನ್ನ ಎಲ್ಲಿ ಮಣ್ಣು ಮಾಡಬೇಕು ಅನ್ನೋದೇ ಉತ್ತರ ಸಿಗದೇ ಇರುವ ಪ್ರಶ್ನೆ. ನಮಸ್ಕಾರ. ಈ ವಿವಾದಗಳೆಲ್ಲ ಯಾವುದೂ ಬೇಕಾಗಿರಲಿಲ್ಲ. ಆದರೂ ವಿವಾದದ ಸ್ವರೂಪವನ್ನ ಪಡೆಯುವಂತಹ ಒಂದು ಘಟನೆ ನಡೆದಿದೆ. ಅಫ್ಜಲ್ ಗುರು, ಮಕ್ಬೂಲ್ ಭಟ್ ಈ ಇಬ್ಬರು ಉಗ್ರರ ಹೆಸರನ್ನ ನೀವು ಕೇಳಿರ್ಬೋದು. ಈ ಇಬ್ಬರೂ ಟೆರರಿಸ್ಟ್ಗಳನ್ನ ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸಿದ್ರು. ಆಮೇಲೆ ಈ ಇಬ್ಬರೂ ಟೆರರಿಸ್ಟ್ಗಳ ದೇಹಗಳನ್ನ ಅಲ್ಲೇ ಮಣ್ಣು ಮಾಡಿದ್ರು. ಅಂದ್ರೆ ಜೈಲಿನ ಆವರಣದೊಳಗೇನೆ ಮಣ್ಣು ಮಾಡಿದ್ರು. ಈಗ ಇವರಿಬ್ಬರ ಸಮಾಧಿಗಳನ್ನ ತೆರವುಗೊಳಿಸಿ ಅಂತ ಹೇಳಿ ವಿಶ್ವ ವೇದಿಕ್ ಸನಾತನ ಸಂಘ ದೆಹಲಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದೆ. ಇವರು ಯಾಕೆ ಅರ್ಜಿಯನ್ನ ಸಲ್ಲಿಸಿದ್ದು ಅಂದ್ರೆ, ಇದು ಭಯೋತ್ಪಾದನೆಯನ್ನ ವೈಭವೀಕರಿಸುತ್ತೆ, ಭಯೋತ್ಪಾದಕರನ್ನ ವೈಭವೀಕರಿಸುತ್ತೆ. ಉಗ್ರರ ಸಮಾಧಿ ಅನ್ನುವಂಥದ್ದು ಒಂದು ರೀತಿ ತೀರ್ಥಕ್ಷೇತ್ರ ಆಗಿಬಿಡುತ್ತೆ. ಹಾಗಾಗಿ ಈ ಸಮಾಧಿಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ತೀರ್ಥಕ್ಷೇತ್ರ ಆಗಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ಸುಮ್ಮನೆ ನಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ, ದಯವಿಟ್ಟು ಇಂತಹ ಕೇಸ್ಗಳನ್ನೆಲ್ಲ ನೀವು ಕೋರ್ಟ್ಗೆ ತಗೊಂಡು ಬರಬೇಡಿ ಅಂತ ಹೇಳಿ ಅವರ ಅರ್ಜಿಯನ್ನು ವಜಾಗೊಳಿಸ್ತು. ಇದು ಈಗ ನಡೆದಿರುವಂತಹ ಘಟನೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಅಫ್ಜಲ್ ಗುರು, ಮಕ್ಬೂಲ್ ಇವರಂತಹ ಟೆರರಿಸ್ಟ್ಗಳೇ ಆಗಬೇಕು ಅಂತೇನಿಲ್ಲ. ಇವರಂತಹ ಹಾರ್ಡ್ ಕೋರ್ ಕ್ರಿಮಿನಲ್ಗಳನ್ನು ಜೈಲಿನಲ್ಲಿ ಗಲ್ಲಿಗೇರಿಸಿದ್ರೆ ಅವರನ್ನು ಯಾವ ರೀತಿ ಸಮಾಧಿ ಮಾಡಬೇಕು ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ. ಈಗ ಈ ಇಬ್ಬರೂ ಉಗ್ರರ ಸಮಾಧಿಗಳು ಜೈಲಿನಲ್ಲೇ ಇದೆ. ಇವರನ್ನ ಜೈಲಿನಲ್ಲೇ ಸಮಾಧಿ ಮಾಡೋದಕ್ಕೆ ಒಂದು ಕಾರಣನೂ ಇತ್ತು. ಆ ಟೈಮ್ನಲ್ಲೇ ಒಂದು ಚರ್ಚೆ ಕೂಡ ನಡೆದಿತ್ತು. ಇವರಿಬ್ಬರನ್ನು ಗಲ್ಲಿಗೇರಿಸಿದ ನಂತರ ಅವರ ಸಮಾಧಿಯನ್ನ ಯಾವ ರೀತಿ ಮಾಡಬೇಕು, ಅವರನ್ನ ಯಾವ ರೀತಿ ಮಣ್ಣು ಮಾಡಬೇಕು ಅಂತ ಹೇಳಿ. ಆಗ ಕೆಲವೊಂದಿಷ್ಟು ವಾದಗಳು ಕೂಡ ನಡೆದಿತ್ತು. ಅದೇನಂತ ಹೇಳಿದ್ರೆ, ಅವರಿಬ್ಬರನ್ನ ಕೂಡ ಗಲ್ಲಿಗೇರಿಸಿದ ನಂತರ ಅವರ ದೇಹಗಳನ್ನ ಅವರ ಕುಟುಂಬಗಳಿಗೆ ಒಪ್ಪಿಸಬೇಕು ಅಂತ. ಬಟ್ ಕುಟುಂಬಗಳಿಗೆ ನೀಡಿದ್ರೆ ಏನಾಗ್ತಿತ್ತು, ಆ ಕುಟುಂಬದವರು ಕೂಡ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಇವರಿಬ್ಬರ ದೇಹಗಳನ್ನ ಸಮಾಧಿ ಮಾಡ್ತಾ ಇದ್ರು. ಸೊ ಮುಂದೊಂದು ದಿನ ಅವರ ಸಮಾಧಿ ಅದೆಷ್ಟೋ ಜನರಿಗೆ ಯಾತ್ರಾ ಸ್ಥಳ ಆಗ್ತಾ ಇತ್ತು, ತೀರ್ಥಕ್ಷೇತ್ರ ಆಗ್ತಾ ಇತ್ತು, ಪುಣ್ಯಕ್ಷೇತ್ರನೂ ಆಗ್ತಾ ಇತ್ತು. ಎಷ್ಟೋ ಜನರಿಗೆ ಈ ಇಬ್ಬರು ಉಗ್ರರು ಇನ್ಸ್ಪಿರೇಷನ್ ಕೂಡ ಆಗ್ತಿದ್ರು. ಸೊ ಈ ಎಲ್ಲ ಅಪಾಯಗಳನ್ನ ಗಮನದಲ್ಲಿಟ್ಟುಕೊಂಡೇ ಈ ರೀತಿಯೆಲ್ಲ ಆಗಬಾರ್ದು ಅಂತ ಹೇಳಿನೇ ಅವರಿಬ್ಬರ ದೇಹಗಳನ್ನು ಕೂಡ ಜೈಲಿನ ಆವರಣದ ಒಳಗೇನೆ ಸಮಾಧಿ ಮಾಡಿದ್ರು. ಸೊ ಈಗಿರುವಂತಹ ವಾದ ಏನು ಅಂದರೆ, ಜೈಲಿನ ಆವರಣದ ಒಳಗೆ ಇರುವಂತಹ ಈ ಇಬ್ಬರೂ ಟೆರರಿಸ್ಟ್ಗಳ ಸಮಾಧಿ ಏನಿದೆ ಇದು ಈಗ ಯಾತ್ರಾ ಸ್ಥಳ ಆಗಿದೆ ಅನ್ನುವಂಥದ್ದು. ಯಾತ್ರಾ ಸ್ಥಳ ಆಗಿದೆ, ಹೌದು. ಯಾರಿಗಾಗಿದೆ ಯಾತ್ರಾ ಸ್ಥಳ? ಜೈಲಿಗೆ ಹೋಗುವವರಿಗೆ. ಜೈಲಿಗೆ ಹೋಗುವವರು ಯಾರು? ಕ್ರೈಮ್ ಮಾಡಿದವರು, ಕ್ರಿಮಿನಲ್ಗಳು. ಕ್ರೈಮನ್ನು ಮಾಡಿದ ನಂತರ ಇವರು ಕ್ರಿಮಿನಲ್ ಆದಮೇಲೆ ಜೈಲಿಗೆ ಹೋಗ್ತಾರೆ. ಆಲ್ರೆಡಿ ಕ್ರೈಮ್ ಮಾಡಿ ಕ್ರಿಮಿನಲ್ ಆಗಿ ಜೈಲಿನೊಳಗೆ ಹೋಗುವವರಿಗೆ ಈ ಇಬ್ಬರು ಟೆರರಿಸ್ಟ್ಗಳು ಇನ್ಸ್ಪಿರೇಷನ್ ಆಗೋದಕ್ಕೆ ಹೇಗೆ ಸಾಧ್ಯ? ಅವರಿಬ್ಬರು ಉಗ್ರರು. ಅವರನ್ನು ಜೈಲಿನ ಒಳಗಡೆ ಸಮಾಧಿ ಮಾಡಬಾರ್ದಾಗಿತ್ತು. ಇನ್ನು ಮುಂದಕ್ಕೆ ಆ ಸಮಾಧಿ ಯಾತ್ರಾ ಸ್ಥಳ ಆಗುವಂತಹ ಸಂಭವವಿದೆ ಅನ್ನುವ ವಾದದ ಹಿನ್ನೆಲೆಯಲ್ಲಿ ಹುಟ್ಟಿಕೊಳ್ಳುವಂತಹ ಪ್ರಶ್ನೆ ಏನು ಅಂತ ಹೇಳಿದರೆ, ಜೈಲಿನ ಒಳಗಡೆ ಸಮಾಧಿ ಮಾಡದೇ ಇದ್ದರೆ ಬೇರೆಲ್ಲಿ ಸಮಾಧಿ ಮಾಡಬೇಕಾಗಿತ್ತು ಅನ್ನುವಂಥದ್ದು. ಒಂದು ವಾದ ಏನು ಅಂತ ಹೇಳಿದರೆ, ಅಮೇರಿಕಾದವರು ಒಸಾಮಾ ಬಿನ್ ಲ್ಯಾಡನ್ನನ್ನು ಪಾಕಿಸ್ತಾನಕ್ಕೆ ನುಗ್ಗಿ ಅವರನ್ನು ಹೊಡೆದು ಹಾಕಿದರು. ಆತ ಸತ್ತ ಮೇಲೆ ಆತನ ಡೆಡ್ ಬಾಡಿಯನ್ನು ಅವರು ಯಾವ ರೀತಿ ಸಮಾಧಿ ಮಾಡಿದರು, ಆತನ ಡೆಡ್ ಬಾಡಿ ಏನಾಯಿತು ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಅನೇಕ ವರ್ಷಗಳ ನಂತರ ಅಮೇರಿಕ ಹೇಳುತ್ತೆ, ನಾವು ಒಸಾಮಾ ಬಿನ್ ಲ್ಯಾಡನ್ನ ದೇಹವನ್ನು ತಗೊಂಡು ಹೋಗಿ ಸಮುದ್ರಕ್ಕೆ ಎಸೆದ್ವಿ ಅಂತ ಹೇಳಿ. ಯಾಕೆ ಸಮುದ್ರಕ್ಕೆ ಎಸೆದ್ರು ಅನ್ನೋದ್ರ ಬಗ್ಗೆ ಅವರೊಂದು ಹೇಳಿಕೆಯನ್ನು ಕೂಡ ನೀಡ್ತಾರೆ. ಏನಂತ ಹೇಳಿದರೆ, ಇವನನ್ನು ಎಲ್ಲೋ ತಗೊಂಡು ಹೋಗಿ ನಾವು ಸಮಾಧಿ ಮಾಡ್ತಿದ್ರೆ ಆ ಸ್ಥಳ, ಇವನ ಸಮಾಧಿ ಇರುವಂತಹ ಸ್ಥಳ ಮುಂದೊಂದು ದಿನ ಟೆರರಿಸ್ಟ್ಗಳಿಗೆ ಸ್ವರ್ಗ ಆಗಿಬಿಡುತ್ತೆ, ಒಂದು ರೀತಿ ತೀರ್ಥಕ್ಷೇತ್ರ ಆಗಿಬಿಡುತ್ತೆ.
ಹಾಗಾಗಬಾರದು ಅನ್ನೋ ಕಾರಣಕ್ಕಾಗಿಯೇ ಇವನ ಮೃತದೇಹವನ್ನು ನಾವು ಸಮುದ್ರಕ್ಕೆ ತಗೊಂಡು ಹೋಗಿ ಎಸೆದ್ವಿ. ಅವನ ಯಾವುದೇ ರೀತಿಯ ಕುರುಹುಗಳು ಯಾರಿಗೂ ಕೂಡ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ನಾವು ಈ ರೀತಿ ಮಾಡಿದ್ವಿ ಅಂತ ಅಮೇರಿಕ ಹೇಳುತ್ತೆ. ಇಲ್ಲಿ ಒಸಾಮಾ ಬಿನ್ ಲ್ಯಾಡನ್ನನ್ನು ಸಮುದ್ರಕ್ಕೆ ಎಸೆಯೋದಕ್ಕೆ ಅಮೇರಿಕಾಗೆ ಸಾಧ್ಯವಾಗಿತ್ತು. ಯಾಕಂತ ಹೇಳಿದರೆ ಅಮೇರಿಕ ಪಾಕಿಸ್ತಾನದ ಒಳಗೆ ನುಗ್ಗಿ ಒಸಾಮಾ ಬಿನ್ ಲ್ಯಾಡನನ್ನು ಹೊಡೆದಿತ್ತು. ಅಂದರೆ ಇದೊಂದು ರೀತಿ ಯುದ್ಧದ ರೀತಿಯಲ್ಲಿ ನಡೆದಿತ್ತು. ಇದು ಕ್ರಿಮಿನಲ್ಗಳನ್ನು ತಗೊಂಡು ಹೋಗಿ ಜೈಲಿಗೆ ಹಾಕಿ ಮತ್ತು ಕೋರ್ಟ್ಗೆ ಹೋಗಿ ಅಲ್ಲಿ ವಾದ ಮಾಡಿ ಆಮೇಲೆ ತಗೊಂಡು ಹೋಗಿ ಒಸಾಮಾ ಬಿನ್ ಲ್ಯಾಡನ್ನನ್ನು ಗಲ್ಲಿಗೇರಿಸಿದ್ದಲ್ಲ. ಆಗಲೇ ಹೇಳಿದ ಹಾಗೆ ಇದು ಯುದ್ಧದ ರೀತಿಯಲ್ಲಿ ನಡೆದಿತ್ತು. ಹಾಗಾಗಿ ಅಮೇರಿಕಾಗೆ ಇವನ ಮೃತದೇಹವನ್ನು ಸಮುದ್ರಕ್ಕೆ ಎಸೆಯುವುದಕ್ಕೆ ಸಾಧ್ಯ ಆಗಿತ್ತು. ಇದು ಒಸಾಮಾ ಬಿನ್ ಲ್ಯಾಡನ್ನ ವಿಚಾರ. ಆದರೆ ಈಗ ಚರ್ಚೆಯಲ್ಲಿರುವಂತಹ ಅಫ್ಜಲ್ ಗುರು, ಮಕ್ಬೂಲ್ ಮತ್ತು ಕಸಬ್ ಏನಿದ್ದಾನೆ, ಈ ಉಗ್ರರೇನಿದ್ದಾರೆ, ಇವರಿಗೆ ಪ್ರಾಪರ್ ಜಸ್ಟಿಸ್ ಡೆಲಿವರಿ ಸಿಸ್ಟಮನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಒದಗಿಸಿಕೊಟ್ಟಿತ್ತು. ಈ ಉಗ್ರರನ್ನು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿ ಇವರನ್ನು ಜೈಲಿಗೆ ಹಾಕಿ ಇವರ ಪರವಾಗಿ ವಾದ ಮಾಡುವುದಕ್ಕೆ ಒಬ್ಬ ಲಾಯರನ್ನೂ ಕೊಟ್ಟು ಈ ಮೂವರು ಕೂಡ ಅಪರಾಧಿಗಳು ಅಂತ ತೀರ್ಪು ಬಂದ ಮೇಲೇ ಇವರನ್ನು ಗಲ್ಲಿಗೇರಿಸಿರುವಂಥದ್ದು. ನೇಣಿಗೆ ಹಾಕಿದ ಮೇಲೆ ಅವರ ಘನತೆಗೆ ತಕ್ಕ ಹಾಗೆ ಅವರ ಅಂತ್ಯ ಸಂಸ್ಕಾರವನ್ನೂ ನಡೆಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಕಾನೂನಿನಲ್ಲಿದೆ. ಹಾಗಾಗಿಯೇ ಈ ಉಗ್ರರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಆದರೆ ಈಗ ಇವರ ಸಮಾಧಿಯೇ ಒಂದು ವಿವಾದಕ್ಕೆ ಕಾರಣ ಆಗಿದೆ. ಈಗ ಪ್ರಶ್ನೆ ಏನಂದರೆ, ಉಗ್ರರ ಮೃತದೇಹಗಳನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನುವಂಥದ್ದು. ಒಂದು ವೇಳೆ ಹೊರಗಡೆನೇ ತಗೊಂಡು ಹೋಗಿ ಸಮಾಧಿ ಮಾಡಿದರೂ ಆ ಪ್ಲೇಸ್ ಇನ್ನೊಬ್ಬರಿಗೆ ತೀರ್ಥಕ್ಷೇತ್ರ ಆಗೋದಿಲ್ವಾ? ಹೊರಗಡೆ ಸಮಾಧಿ ಮಾಡಿದರೆ ಆ ಸ್ಥಳ ತೀರ್ಥಕ್ಷೇತ್ರ ಆಗಬಹುದು, ಉಗ್ರರನ್ನು ವೈಭವೀಕರಿಸಿದ ರೀತಿ ಆಗಬಹುದು, ಅಥವಾ ಕೆಲವೊಂದಿಷ್ಟು ಉಗ್ರರಿಗೆ ಅದು ಇನ್ಸ್ಪಿರೇಷನ್ ಕೂಡ ಆಗಬಹುದು. ಆದರೆ ಜೈಲಿನ ಒಳಗಡೆನೂ ಸಮಾಧಿ ಮಾಡಬಾರ್ದು ಅನ್ನೋದು ಕೂಡ ಕಾನೂನಿನಲ್ಲಿದೆ. ದಿಲ್ಲಿ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಮತ್ತು 1894ರ ಕಾರಾಗೃಹ ಕಾಯ್ದೆಯ ಪ್ರಕಾರ ಜೈಲಿನ ಒಳಗಡೆ, ಜೈಲಿನ ಆವರಣದ ಒಳಗಡೆ ಯಾವುದೇ ರೀತಿಯ ಸಮಾಧಿಗಳನ್ನು, ಗೋರಿಗಳನ್ನು, ದೇವಾಲಯಗಳನ್ನು ಅಥವಾ ಧಾರ್ಮಿಕ ರಚನೆಗಳನ್ನು ಸ್ಥಾಪಿಸಬಾರ್ದು ಅನ್ನುವಂಥದ್ದು ಕಾನೂನಿನಲ್ಲಿದೆ. ಆದರೂ ಅಫ್ಜಲ್ ಗುರು, ಮಕ್ಬೂಲ್ನ ಕೇಸ್ ಏನಿದೆ, ಇದು ತುಂಬ ಸ್ಪೆಷಲ್ ಕೇಸ್ ಆಗಿದ್ದರಿಂದ ಇವರನ್ನು ಜೈಲಿನ ಒಳಗಡೆನೆ ಸಮಾಧಿ ಮಾಡಲಾಗಿತ್ತು. ಜೈಲಲ್ಲಿ ಸಮಾಧಿ ಮಾಡದೆ ಬೇರೆಲ್ಲಿ ಸಮಾಧಿ ಮಾಡಬೇಕಾಗಿತ್ತು? ಇದು ಉತ್ತರ ಸಿಗದ ಪ್ರಶ್ನೆ, ಯೋಚಿಸಬೇಕಾದಂತಹ ಪ್ರಶ್ನೆ. ನಮ್ಮ ನ್ಯಾಯಾಲಯ, ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಶಾಸಕಾಂಗ ಕೂಡ ಇದರ ಬಗ್ಗೆ ಯೋಚಿಸಬೇಕು. ಟೆರರಿಸ್ಟುಗಳು ಯಾವತ್ತೂ ಯಾರಿಗೂ ಇನ್ಸ್ಪಿರೇಷನ್ ಆಗಬಾರ್ದು, ಅಷ್ಟೇ ಆಶಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.